ಎಲ್ಲೋಯ್ತು ನನ್ನ ಸೈಕಲ್ಲು. ಅಪ್ಪ ಕಳ್ಸಿ ಜಾಮಿಟ್ರಿ ಐದು ಸುಟ್ಟು ಕೊಟ್ಟವನ. ಟೈಮ್ ಎಷ್ಟಣ್ಣ? ಏನಮ್ಮ ಕೀ ಬೆಳಗ್ಗೆ ಬೆಳಗ್ಗೆ ಈ ಕಡೆ ಆಗ್ತಾ ಇದೆಯಾ? ಹಾಂ ಐನೀಶ್ವರ್ ಮನೆ ಏನಕ್ಕ? ಏನೋ ಅರ್ಜೆಂಟ್ ಕೆಲಸ ಐತೆ ಬಿಡು. ನಿಶ್ 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 ಅಮ್ಮ ಇನ್ನ ಸ್ಕೂಲ್ ಟೈಮ್ ಆಗಿಲ್ಲ, ಇನ್ನ ಸ್ವಲ್ಪ ಮಲ್ಕೊಂತೀನಿ. ವಿನೀಶ್ ನಾನೇ ಲಕ್ಕಿ, ನಿನ್ನ ಹತ್ರ ಸ್ವಲ್ಪ ಕೆಲಸ ಐತೆ ಬಾರೋ. ಯಾಕೋ ಬೆಳಿಗ್ಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ಯಾ? ಏ ಪ್ಲೀಸ್ ಬಾರೋ, ನಿನ್ನ ಹತ್ರ ಕೆಲಸ ಐತೆ ಅಂತ ಹೇಳ್ದೆ ತಾನೆ. ವಿನೀಶ್ ಈ ಸೈಕಲ್ ಕಾಣಿಸ್ತಾ ಇಲ್ವೋ? ಏನಾಯ್ತು? ನಾನು ಬೆಳಗ್ಗೆ ಹೊರಗಡೆ ಬಂದೆ, ಸೈಕಲ್ ಇಳಿಸಿರೋ ಜಾಗದಾಗ ನೋಡಿದ್ರೆ ಸೈಕಲೇ ಇಲ್ಲ. ನಿಮ್ಮ ಮನೆ ಸುತ್ತಮುತ್ತಲ ನಿಲ್ಸಿರ್ತೀವಿ ನೋಡ, ಮೊದಲೇ ನಿಂಗೆ ನೆನಪಿನ ಶಕ್ತಿ ಕಡಿಮೆ. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹುಡುಕಿದೆ, ಎಲ್ಲೂ ಸಿಗಲೇ ಇಲ್ಲ. ನೀನು ನಡೆದಿದ್ದ ಘಟನೆಗೆ ಅವ್ರ ಮನೆ ಹತ್ರ ಎಲ್ಲ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಏನಾದರೂ ಮಾಡಿ ಸ್ಕೂಲ್ಗೆ ಹೋಗೋಷ್ಟು ದುಡ್ಡು ಕೊಡು ಪ್ಲೀಸ್. ಏನು ಸ್ಕೂಲ್ಗೆ ಹೋಗೋಷ್ಟ್ರಲ್ಲ? ನನ್ನ ಕೈಲಾಗಲ್ಲ, ನೀನೇ ಹಿಡ್ಕೋ. ಪ್ಲೀಸ್ ನೀನು ದುಡ್ಡು ಕೊಡು, ಸೈಕಲ್ ಸಿಗಲಿಲ್ಲ ಅಂದರೆ ಇಲ್ಲೇ ಇಲ್ಲ, ನೀನೇ ಹುಡ್ಕೋ, ನಾನು ಬೇರೆ ಕೆಲಸ ಐತೆ. ದುಡ್ಡಿಲ್ಲ ಅಂತ ಸ್ಕೂಲ್ ಟ್ರಿಪ್ಗೆ ನಾನು ಬರಲ್ಲ ಅಂದಿದ್ದಾನೆ. ನಿನ್ನ ಟ್ರಿಪ್ಗೆ ನಾನು ದುಡ್ಡು ಕೊಡ್ತೀನಿ. ಹಾಂ ಮಜು ಊರಿನಿಂದ ದುಡ್ಡು ಕೊಡ್ತಾ ಇದ್ದೀನಿ, ಅದನ್ನ ಹಾಗೆ ಕುಡಿದ್ಕೊಂಡಿದ್ದೀನಿ. ಆ ದುಡ್ಡನ್ನ ನೀನು ಟ್ರಿಪ್ ಕೊಡ್ತೀನಿ. ಇವಾಗ ನಾನು ಸೈಕಲ್ ಏ ಬಿಡು, ಈ ಥರ ಎಲ್ಲ ಬರಬೇಡ. ಒಳ್ಳೆ ಇಕ್ಕಟ್ಟಿನಾಗ ಸಿಕ್ಕಾಕ್ಬಿಟ್ಟೆ ನನ್ನ. ಬಾ ನಿಮ್ಮ ಮನೆ ಹತ್ರ ಹೋಗ್ಬಿಟ್ಟು. ಬೇಕರಿಯಿಂದ ಬಂದಮೇಲೆ ಸೈಕಲ್ ಹಾಕ್ಕೊಂಡು ಬೇರೆ ಎಲ್ಲಾದರೂ ಹೋಗಿದ್ದ? ನಿನ್ನೆ ನಿಮ್ಮ ಮನೆಗೆ ಮಕ್ಕಳು ಯಾರಾದರೂ ಬಂದಿದ್ರಾ? ಇಲ್ಲ, ಯಾರೂ ಬಂದಿಲ್ಲ. ಏನೋ ಮಾಡ್ತಾ ಇರೋದು? ಇನ್ವೆಸ್ಟಿಗೇಷನ್. ಹೆಜ್ಜೆ ಗುರುತು ಅಂದಾಜು ಅಗಲ 2 ಇಂಚು, ಉದ್ದ ಅಂದಾಜು 1, 2, 3, 4, 12 ಇಂಚು. ಹಾಗಾದರೆ ಅಂದಾಜು
12ರಿಂದ 15 ವಯಸ್ಸಾಗಿರ್ಬೋದು. ಇದು ಸ್ವಲ್ಪ ಗಟ್ಟಿ ಐತೆ, ಸ್ವಲ್ಪ ಮೆತ್ತಿಗೆ ಐತೆ. ಯಾವ ಕಡೆ ಹೋಗಿರೋದು? ಈ ಕಡೆ ಹೋಗಿರೋದು. ಯಾವ ಕಡೆ ಹೋಗಿರೋದು? ಮನೆಯಿಂದ ಹೊರಗಡೆ ಹೋಗಿರೋದು. ನಿನ್ನೆ ಏನೇನಾಯ್ತು ಒಂದ್ಸಲಿ ಹೇಳಿ. ನಿನ್ನ ಬೇಕರಿಯಲ್ಲಿ ಖಾರ ಬರ್ತಾ ಈ ಕಾಸುಗಳು ತೆಗೆದ್ರೆ ಯಾರ ಹತ್ರ ಎಷ್ಟೆಷ್ಟೈತೆ ನೀನು ಕೂಡ ನಿಂದೆಲ್ಲ ನನ್ನ ಹತ್ರ ಇಲ್ಲಪ್ಪ. ಸೈಕಲ್ ರೇಸ್ ಹೋಗೋಣ ನಾನು ರೆಡಿಯಪ್ಪ. ನಾನು ಬರಲ್ಲಪ್ಪ, ನನ್ನ ಹತ್ರ ಸೈಕಲ್ ಇಲ್ಲಪ್ಪ. ನಿಮ್ಗೆ ಸ್ಟಾರ್ಟ್ ಮಾಡ್ಸೋದು ನಾನು. ಹಾಗಾದ್ರೆ ನಾನು ದಿಡ್ಲೇ ನಂಪೇರ್ ಹಚ್ಚಿನಪ್ಪ. ಇಲ್ಲಿಂದ ಎಲ್ಲಿವರೆಗೂ? ಇಲ್ಲಿ ಕೋಳಿ ಅಂಗಡಿಯಿಂದ ಅಲ್ಲಿ ಕೆರೆವರೆಗೂ. 1 2 3 ಗೋ! Lucky the winner! ಭಾಸ್ಕರ್, 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 ಭಾಸ್ಕರ್. ನಿನ್ನೆ ಮನೆಗೆ ಬಂದು ಹೋಮ್ವರ್ಕ್ ಮಾಡಿ ಮಲ್ಕೊಂಡು. ನೀನೇನೋ ಮಲ್ಕೊಂಡ್ಬಿಟ್ಟೆ, ಆದರೆ ಅವನು ಯಾರು? ಇವರೇನು ಇಷ್ಟು ಬೆಳಗ್ಗೆ ಏನೋ ಬೆಳಗ್ಗೆನೆ ಈ ಕಡೆ. ರೇಟು ವಿಷಯಕ್ಕೆ ಬರ್ತೀನಿ. ಸೈಕಲ್ ಎಲ್ಲಿ ಬಚ್ಚಿಟ್ಟಿದ್ದು ಹೇಳು. ಯಾವ ಸೈಕಲ್ಲು? ನೋಡು, ಕತೆಗಳು ಬೇಡ. ಅವ್ನ ಸೈಕಲ್ ಎಲ್ಲ ಐತೆ ಹೇಳು. ಇನ್ನೇನು ಮಾತಾಡ್ತೈತೆ? ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ನೀನು. ನಿನ್ನೆ ಸೈಕಲ್ ರೇಸಲ್ಲಿ ಬಸ್ಗರ್ಗೆ ಅವಮಾನ ಆಯ್ತು ಅಂದ್ಬಿಟ್ಟು ನೀನು ಅವ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಪ್ಲ್ಯಾನ್ ಮಾಡ್ಕೊಂಡು ಸೈಕಲ್ನ ಕತ್ಕೊಂಡು ಬಂದಳ. ಎಲ್ಲಿಟ್ಟಿದ್ದೀರ ಹೇಳು. ನಾನು ಕತ್ಕೊಂಡ್ ಬಂದಿಲ್ಲ. ನೀನು ಕದ್ದಿಲ್ಲ ಅಂದ್ರೆ ಲೆಕ್ಕಿ ಅವ್ರ ಮನೆ ಹತ್ರ ನಿನ್ನ ಕಾಲಿನ ಜಗುಡ್ತು ಹೇಗೆ ಬಂತು? ನಿನ್ನ ಬಿಟ್ಟು ಬೇರೆ ಯಾರು ಕದ್ರು? ನಿಜ ಹೇಳು. ಹೇಳ್ತೀನಿ. ನಿನ್ನೆ ನೈಟು ನಾನು ಭಾಸ್ಕರು ಪ್ಲ್ಯಾನ್ ಮಾಡ್ಕೊಂಡು ನಿನ್ನೆ ಸೈಕಲ್ ರೇಸಲ್ಲಿ ಸೋತದಲ್ಲ, ಅದು ನನಗೂ ಬೇಜಾರಾಯ್ತು. ಸೈಕಲ್ಗೆ ಒಂದು ಗತಿ ಕಾಣಿಸೋಣಿರೋ. ಆ ಥರ ಏನು ಮಾಡೋದು ಬೇಡ ಬರೋ. ಫಸ್ಟ್ ನಾನೇ ಅವ್ನು ಬರ್ಸಿದ್ದು, ಅದಕ್ಕೆ ಅವನು ನಂಗೆ ಬರ್ಸಿದ್ದು. ಆ ಥರ ಏನು ಮಾಡೋದು ಬೇಡಪ್ಪ. ಪೂಜೆ ಸ್ಟಾರ್ಟ್ ಆಗ್ತಾಯಿತ್ತು. ನಾನೇ ಏನಾನ ಮಾಡ್ಬೇಕಂತ ಬೆಳಗ್ಗೆ 5 ಗಂಟೆಗೆ ಅವ್ರ ಮನೆಗೆ ಬಂದೆ. ಅವ್ನ ಸೈಕಲ್ನ ಎರಡು ಟೈರು ಗಾಳಿ ಬಿಟ್ಟಿದ್ದು ಬಂದೆ. ಹೌದಾ? ಹಾಗಾದ್ರೆ ಅವ್ನ ಸೈಕಲ್ ಯಾರು ಕದ್ದಿದ್ದು? ಈಜೇಳು ಸೈಕಲ್ ಎಲ್ಲಿಟ್ಟಿದ್ಯಾ ಅಂತ. ಸೈಕಲ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ನಾಯಿ ಮಾಡ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕದ್ದಿಲ್ಲ ಅದಕ್ಕೆ. ನಾನು ಸೈಕಲ್ ಟೈರಲ್ಲಿ ಹೋಗ್ಬಿಟ್ಟು ಬರೋದಿಲ್ಲ, ಅದು ಯಾರೋ ಎಲ್ಲ ಹೋಗ್ತಾ ಇದ್ದೆ. ಅವ್ರು ಯಾರಂತ ನೀನು ನೋಡ್ದ? ಹ್ಞೂ, ಅದೇ ನಮ್ಮೂರಲ್ಲಿ ಡೈಲಿ ಎಣ್ಣೆ ಹೊಡ್ಕೊಂಡು ಓಡಾಡ್ತಾ ಇರ್ತಾರೆ. ఆయన ಹೆಸರು ಯಾಕೆ ಅಣ್ಣ? ಹಾಂ. ಹಾಗಾದ್ರೆ ಹೋಯ್ತು ನನ್ನ ಸೈಕಲ್, ಮುಗೀತು ನನ್ನ ಜೊತೆ. ಸಮಾಧಾನ ಮಾಡ್ಕೊರಲಿಕ್ಕೆ. ವೆನ್ ಐ ಆಮ್ ಹಿಯರ್ ಯು ಡೋಂಟ್ ಗೆಟ್ ಫಿಯರ್. ಓಕೆ,
ಸೈಕಲ್ ಸಿಕ್ಕಾಯ್ತು. ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಬಿಡೋ ಲಕ್ಕಿ, ಏನೋ ಶೆಟ್ಗಳಿಗೆ ನಿನ್ನ ಸೈಕಲ್ ತೀರಲ್ಲಿ ಗಾಳಿ ಬಿಡಂಗಾಗೋದು. ಇರ್ಲಿ ಬಿಡೋ ಚರಣ್, ಸೈಕಲ್ ಸಿಕ್ತಲ್ಲ ಅದೇ ನನ್ನ ಖುಷಿ. ಐನಿಶ್, ಸೈಕಲ್ ಇಲ್ಲೇ ಐತಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಹೆಂಗ ರಾಕಿ ಅಣ್ಣನ ರಾಕಿ ಅಣ್ಣ ಅಲ್ಲಿ ಬಂದಿದ್ದಂತ ಗೊತ್ತಾದ್ಮೇಲೆ ಆ ಸೈಕಲ್ ಕತ್ತಿದ್ದು ರಾಕಿ ಅಣ್ಣನೇ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ತಾನೆ. ಲಕ್ಕಿ ಅವ್ರ ಮನೆ ಹತ್ರ ಇನ್ವೆಸ್ಟಿಗೇಷನ್ಗೆ ಅಂತ ಹೋದಾಗ ಚರಣ್ ಹೆಜ್ಜೆ ಗುರುತಿನ ಜೊತೆ ಇನ್ನೊಂದು ಹೆಜ್ಜೆ ಗುರುತು ಕೂಡ ಗಮನಿಸಿರ್ತಾನೆ. ರಾಕಿ ಆಗಾಗ ಯಾವ್ದಾದ್ರು ವಸ್ತು ಕತ್ಕೊಂಡು ಬಂದು ಒಂದ್ ಕಡೆ ಬಚ್ಚಿರ್ತಿದ್ದ, ಅದೇನ ಐನೀಶ್ ನೋಡ್ಕೊಂಡಿದ್ದ. ಹಾಗಾಗಿ ಸೈಕಲ್ ಬೇಗ ಸಿಕ್ಕಾಗಾಯ್ತು. ಇಷ್ಟಕ್ಕೂ ರಾಕಿ ಸೈಕಲ್ ಕತ್ತಿದ್ ಯಾಕೆ ಅಂದ್ರೆ 90ಗೋಸ್ಕರ. ಲಕ್ಕಿ ಕೇಳಿದಾಗೆ ಹೈನೀಶ್ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಸೈಕಲ್ನ ಹೊಡ್ಕೊಟ್ಟಿದ್ದ. ನಿಮ್ಮ ಮಕ್ಕಳು ಕೂಡ ಹೈನೀಶ್ ರೀತಿ ಆಕ್ಟಿವ್ ಆಗಿದ್ದಾರಾ? ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಕಥೆಯಾಗಿತ್ತು. ಮತ್ತೊಂದು ಕಥೆ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ.